ಗೋವು ಮತ್ತು ಹಾವಿನ ಉದಾಹರಣೆ ಕೊಡ್ತಾ ಗೋವು ಮತ್ತು ಹಾವಿನ ಉದಾಹರಣೆ ಅದು ಹಿಂದೆಲ್ಲ ಇಲ್ಲಿ ಅದನ್ನು ವಿಶೇಷವಾಗಿ ಇಲ್ಲೆಲ್ಲ ಬಂದಿತ್ತು. ಅದೇನೋ ಒಂದು ಸ್ಲೋಗನ್, ಆಹಾರ ಮನುಷ್ಯನ ಹಕ್ಕು ಅಂತನೋ ಏನೋ. ಹೌದಾ? ಆಹಾರ ಆಯ್ಕೆ ಮನುಷ್ಯನ ಹಕ್ಕು, ಆಯ್ಕೆ ಮನುಷ್ಯನ ಹಕ್ಕು ಅಂತ. ಆದರೆ ಅದು ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಕ್ಕೆ ಬರುವಂಥದ್ದಲ್ಲ. ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ, ಈ ನರಭಕ್ಷಕರು ಅಂತ ಕೇಳಿದ್ರಿ, ಕ್ಯಾನಿಬಾಲ್ಸ್ ಅಂತ ಏನೋ ಹೇಳ್ತಾರೆ. ಅವರು ಕಾಡಿನಲ್ಲಿರ್ತಿದ್ರು, ಈಗಲೂ ಇದ್ದಾರೆ ಆಫ್ರಿಕಾ ಖಂಡಗಳಲ್ಲಿ. ಅವರೇನಾದ್ರು ಬೆಂಗಳೂರಿಗೆ ಬಂದು ನಮ್ಮದು ಆಹಾರ ನಮ್ಮ ಆಯ್ಕೆ ಅಂತ ಹೇಳಿ ಒಂದು 4 ಜನ ಮನುಷ್ಯರನ್ನ ಸಪ್ಲೈ ಮಾಡಿ ಅಂದರೆ ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ? ವಿ ವಿಲ್ ಬಿ ಫ್ರೈಟನ್ಡ್. ಆಮೇಲೆ ಸರ್ಕಾರ ಅವರು ಅದರಿಂದ ಏನು ಅರ್ಥ ಆಯಿತು ಅಂದರೆ, ನಿಮ್ಮ ಆಯ್ಕೆ ಅಲ್ಲ, ಓಕೆ, ಶಾಸ್ತ್ರಗಳ ಆಯ್ಕೆ ಬೇಕದಕ್ಕೆ. ನಿಜವಾಗಿ ನೋಡಿದ್ರೆ ಬಯಾಲಜಿಕಲ್ ಸರ್ಕಲ್ ಅಂತ, ಜೀವೋ ಜೀವಸ್ಯ ಜೀವನಂ. ಒಂದು ಜೀವ ತಿನ್ಕೊಂಡು ಇನ್ನೊಂದು ಜೀವ ತನ್ನ ಬದುಕು ರನ್ ಮಾಡೋದೇ ಪ್ರಪಂಚದ ಸೃಷ್ಟಿಯ ಕ್ರಮ. ಚಿಕ್ಕ ಮೀನನ್ನು ದೊಡ್ಡ ಮೀನು ನುಂಗುತ್ತೆ, ಅದನ್ನ ಮೀನು ದೊಡ್ಡದಿನ್ನೂ ನುಂಗುತ್ತೆ. ಆದರೆ ನಮ್ಮ ಎದುರಿಗೆ ಹಿಂಸೆಗಳು ಅದು ಪ್ರಚೋದನಕಾರಿ ಆಗುವ ಹಾಗೆ ಇರಬಾರ್ದು. ನೀವಾಗಲೇ ಹೇಳ್ತಾ ಇದ್ರಿ, ಇವತ್ತಿನ ಸಿನಿಮಾಗಳು ಹೇಗಿರುತ್ತೆ, ಅವರು ವಿಲ್ಲನ್ಗಳೇ ಹೀರೋಗಳ ಥರ ಕಾಣ್ತಾರೆ. ಒಂದು ದೊಡ್ಡ ಕತ್ತಿ ಹಿಡ್ಕೊಂಡು 8 ಜನನ ಕೊಂದು ಬಂದುಬಿಟ್ರೆ ಅವನೇ ಭಾರಿ ಹೀರೋ ಥರ ಕಾಣ್ತಾನೆ. ಆದರೆ ಇದು ಸಮಾಜಕ್ಕೆ ಕೆಟ್ಟ ಒಂದು ಪ್ರಚೋದನೆಯನ್ನು ಕೊಡೋದಾದರೆ ಅದು ಒಳ್ಳೆಯದಲ್ಲ. ಅದು ನಿಮ್ಮ ಆಹಾರ ನಿಮ್ಮ ಆಯ್ಕೆ. ಹಾಗಂತ ಹೇಳಿ ಎಲ್ಲವನ್ನೂ ಆಹಾರ ಮಾಡ್ಕೊಳ್ತೀನಿ ಅಂತ ಅನ್ನುವ ಹಾಗಿಲ್ಲ. ಈಗ ಚೈನಾ ಅಥವಾ ಕೆಲವು ಕಂಟ್ರಿಗಳಲ್ಲಿ ಬದುಕಿರುವ ಎಲ್ಲ ಪ್ರಾಣಿಗಳನ್ನು ತಿನ್ನುವಂಥ ಜನ ಇದ್ದಾರೆ. ಯಾವ್ಯಾವುದು ಮೂವಬಲ್ ಪ್ರಾಣಿ ಇದೆ, ಅದು ಜಿರಳೆ ಇರ್ಬೋದು, ಸೊಳ್ಳೆ ಇರ್ಬೋದು, ಎಲ್ಲವನ್ನೂ ತಿಂತಾರೆ. ಹಾಗಂತ ಹೇಳಿ ಎಲ್ಲ ತಿಂತ ಕೂತ್ರೆ ನಮ್ಮ ಮನೇಲಿ ಬೇಕೋ ಎಲ್ಲ, ಪ್ರಪಂಚದಲ್ಲಿ ಎಲ್ಲವೂ ಬೇಕಿದೆ. ಅದರಿಂದ ಒಂದು ವಿಹಿತ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಆಹಾರದ ಬಗ್ಗೆ ತುಂಬ ಹೇಳ್ತಾನೆ. ನಿಮ್ಮ ಮನಸ್ಸು ಸಾತ್ವಿಕವಾಗಿರಬೇಕು, ಒಳ್ಳೆಯದು ಎಣಿಸ್ಬೇಕು ಅಂತಾದರೆ ಒಳ್ಳೆಯ ಆಹಾರ ತಗೊಳ್ಬೇಕು. ಯುಕ್ತಾಹಾರ ವಿಹಾರಸ್ಯ. ಯಾರಿಗೆ ಯಾವುದು ಯುಕ್ತವೋ, ಫಿಟ್ಟೋ ಅದನ್ನು ತಗೋಬೇಕು. ನೋಡಿ, ಸಿಂಹನ ಮನೇಲಿ ಸಾಕಿ ಅದಕ್ಕೆ ಅನ್ನ ಸಾರು ಹುಳಿ ಎಲ್ಲ ಪಲ್ಯ ಹಾಕಿದ್ರೆ ಅದಕ್ಕಾಗಲ್ಲ. ಅದಕ್ಕೆ ಅದರದ್ದು ಆಹಾರ ಅದಲ್ಲ. ಅದರದ್ದು ಆಹಾರ ಪ್ರಾಣಿನ ಕೊಂದು ತಿನ್ನೋದೇ ಅದರ ಆಹಾರ. ಈ ಒಂದು ಅವುಗಳಿಗೆ ನೀನೇನು ಕೊಲ್ಲೋದು ಬೇಡಪ್ಪ, ನಾವೇ ಎಲ್ಲ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ವಾರಕ್ಕೊಂದು ದಿವಸ ಕೊಡ್ತೀವಿ, ಅದೂ ಅಲ್ಲ. ಅದಕ್ಕೆ ನೀವು ಯಾವುದೇ ಸಿಂಹ ಹುಲಿ ಇವೆಲ್ಲ ಇವತ್ತು ಕೊಂದದ್ದನ್ನು ನಾಳೆ ತಿನ್ನುವ ಸಂಪ್ರದಾಯ ಇಟ್ಕೊಂಡೇ ಇಲ್ಲ. ಫ್ರೆಶ್ ಐಟಮ್ ಅವತ್ತೇ ಮಾಡವತ್ತೆ. ಅದಕ್ಕದು ಸರಿ. ಕೊಂದು ತಿಂದು ಬದುಕೋದು ಇದೆಲ್ಲ ಯಾರ್ದು ಅಂದರೆ ಪ್ರಾಣಿಗಳದು. ಮನುಷ್ಯ ಇಂಪ್ರೂವ್ಡ್ ವರ್ಷನ್. ಸ್ವಲ್ಪ ಅವನು ತಾನು ಸಾತ್ವಿಕ ಗುಣವನ್ನು ಡೆವಲಪ್ ಮಾಡೋಣ. ನಾನು ಈ ಮಾತಿನಿಂದ ಯಾರು ಮಾಂಸ ತಿನ್ನಬೇಡಿ ನಾನು ಹೇಳಲಿಕ್ಕೆ ಹೊರಟಿಲ್ಲ, ಅವರವರ ಆಯ್ಕೆ. ಕ್ರೌರ್ಯ ಭಾವನೆ ಬೇಡ. ಮತ್ತು ಯಾವುದೇ ತಪ್ಪು ಮಾಡದೇ ಇರತಕ್ಕಂಥ ಒಂದು ನಮ್ಮಷ್ಟೇ ಆತ್ಮ ಇರುವಂತಹ ಒಂದು ಪ್ರಾಣಿಗಳಿಗೆ ಕಲಿಯುಗದಲ್ಲಿ ವಿಶೇಷವಾಗಿ ತುಂಬ ಜನ ಅದಕ್ಕೆ ಏನೇನೋ ಹೇಳ್ತಾರೆ. ಎಲ್ಲ ತಿಂತಿದ್ರು, ಈಗ ಬಿಟ್ಟಿದ್ದಾರೆ, ಈಗ ತಿನ್ನಬಾರ್ದೇ ಇದ್ದವರು ತಿಂತಾರೆ, ಇದೆಲ್ಲ ಏನೋ ಹೇಳ್ತಾರೆ. ನಾನು ಯಾವುದೇ ಆ ಕಾಂಟ್ರವರ್ಷಿಯಲ್ ಮಾತುಗಳಿಗೆ ನಾನು ಹೋಗಲ್ಲ. ಅದರಿಂದ ಸಮಾಜಕ್ಕೆ ಏನು ಒಳಿತೂ ಅಲ್ಲ. ನಾನು ಹೇಳೋದಿಷ್ಟೇ, ನಾವು ತಿನ್ನುವ ಆಹಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಾದ ಕಾರಣ ಶುದ್ಧವಾದ ಆಹಾರವನ್ನು, ಪ್ರಕೃತಿಯಲ್ಲಿ ಸಿಗುವಂಥ ಆಹಾರವನ್ನು ಸ್ವೀಕಾರ ಮಾಡೋದು ಒಳ್ಳೆಯದು. ಅದಕ್ಕೆ ಕೃಷ್ಣ ಸಾತ್ವಿಕ ಆಹಾರಗಳ ಪಟ್ಟಿಯನ್ನು ಕೊಡ್ತಾನೆ. ಪುರಾಣಗಳಲ್ಲಿ ಪಟ್ಟಿಯನ್ನು ಕೊಟ್ಟಿದೆ. ಉತ್ತಮ ಹ್ಯೂಮನ್ ಬೀಯಿಂಗ್ ಆಗಬೇಕಂದ್ರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವಾಗ ಎಷ್ಟು ತಿನ್ನಬೇಕು, ಇದೆಲ್ಲ ಬಹಳ ತುಂಬ ಹೇಳ್ತಾನೆ. ನಿಮಗೊಂದು ಸಣ್ಣದು ಒಂದು ಕತೆ 1 ಸೆಕೆಂಡಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ. ಒಬ್ಬ ವ್ಯಾಪಾರಿ ಒಂದು ಮಾರ್ಕೆಟಲ್ಲಿ 2 ಗಿಣಿನ ಸೇಲ್ ಮಾಡೋಕ್ಕೆ ಇಟ್ಕೊಂಡಿದ್ದ. ಇದು ಪಂಚತಂತ್ರ ಕಥೆಗಳಲ್ಲಿ ಒಂದು ಬರುವಂಥದ್ದು.
2 ಗಿಣಿ ಅದು ಮಾತಾಡಲಿಕ್ಕೆಲ್ಲ ಟ್ರೈನ್ ಅಪ್ ಕೊಡಬಹುದು ಅಂತ ಒಳ್ಳೆ ಗಿಣಿ, ಜಾತಿ ಗಿಣಿ. 1 ಗಿಣಿಯನ್ನು ಋಷಿ ತೊಗೊಂಡು ಹೋದ, 1 ಗಿಣಿಯನ್ನು ಕಟಕ ತೊಗೊಂಡು ಹೋದ. ಇಬ್ಬರು ತಮ್ಮ ಮನೆ ಮುಂದೆ ಒಂದು ಪಂಜರ ಮಾಡಿ ಗಿಣಿಯನ್ನು ಇಟ್ಟಿದ್ರು. ಆ 2 ಗಿಣಿ ಆ ಮನೆಯ ಓನರ್ ಬಿಹೇವಿಯರ್ ನೋಡೇ ಅವು ಮಾತಾಡೋದು ಕಲ್ತಿತ್ತು. ಈ ಋಷಿ ಮನೆಗೆ ಯಾರು ಬಂದರೂ ಕೂಡ ಗಿಣಿ ಬನ್ನಿ ಕೂತ್ಕೊಳ್ಳಿ, ಏನು ತಗೊಳ್ತೀರಿ, ತುಂಬ ದೂರದಿಂದ ಬಂದಿದ್ದೀರಿ, ನಿಮಗೆ ದಣಿವಾಗಿದೆ, ಇದೆಲ್ಲ ಮಾತಾಡ್ತಿತ್ತು. ಆ ಬಂದವ್ರಿಗೆ ಗಿಣಿ ಮಾತಾಡಿದ್ದೇ ಒಂದು ಖುಷಿ. ಎರಡನೇದು ಏನೋ ಭಾಳ ಕ್ಲೋಸ್ ರಿಲೇಷನ್ಸ್ ಕೇಳುವ ಕೇಳಿ ಇನ್ನೂ ಖುಷಿ ಆಗ್ತಿತ್ತು. ಮನಸ್ಸಿಗೆ ಒಂದು ನೆಮ್ಮದಿ, ಆಪ್ಯಾಯತೆ ಬರ್ತಿತ್ತು. ಅದೇ ಈ ಕಟ್ಕನ್ ಮನೆ ಗಿಣಿಗೆ ಯಾರಾದರೂ ಹೋಗ್ಬಿಟ್ರೆ ಸಾಕು, ಹಿಡಿರಿ, ಹೊಡಿರಿ, ಬಡಿರಿ, ಕೊಲ್ರಿ, ತಿನ್ನಿ, ಅವನ್ನ ಬಿಡಬೇಡಿ ಹೀಗಂತಿತ್ತು. ಬಂದವ್ರು ಹೆದರ್ಕೊಂಡು ಏನೋ ಹೋಗ್ತಾ ಹೋಗ್ತಾ ಎಲ್ಲಿ ಬಂದ್ವು, ಈ ಮನೆ ಗಿಣಿನೇ ಇಷ್ಟು ಸ್ಟ್ರಾಂಗ್ ಇದೆ, ಈ ಮನೆ ಓನರ್ ಇನ್ನೇ ಆಗಿರಬೇಡ ಅಂತ ಹೊರಟೆ ಹೋಗ್ಬಿಡು. ಇದ್ರದ್ದು ನಿಜವಾಗಿ ಮಾರಲಿ ಏನಂದರೆ ಅವನು ಬಿಹೇವಿಯರು, ಅವನ ವರ್ತನೆ, ಅವನು ತಿನ್ನುವ ಆಹಾರ, ತಾನು ತಿಂದದ್ದು ಮಿಕ್ಕಿದ್ದೇ ಆ ಗಿಣಿಗೆ ಕೊಟ್ಟದ್ದು, ಅದು ಆ ಮನುಷ್ಯನ ಆ ಪ್ರಾಣಿಯ ಸೂಕ್ಷ್ಮವಾದ ಆಹಾರದ ಸೂಕ್ಷ್ಮ ಭಾಗ ಪ್ರಾಣಿಯ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೃಷ್ಣನ ವಾದ. ನೀವು ತಿನ್ನೋದು ಕ್ವಾಲಿಟಿ ಒಳ್ಳೆಯದಿತ್ತು ಅಂದರೆ ಅದು ಸಾತ್ವಿಕವಾದ ಮನಸ್ಸು, ಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಮನಸ್ಸನ್ನು ಕೊಡುವಂಥದ್ದು ಆಹಾರಕ್ಕಿರುತ್ತಾದ ಕಾರಣ ಉತ್ತಮವಾದ ಆಹಾರ. ಉತ್ತಮ ಅಂದರೆ ಪೌಷ್ಟಿಕತೆ ಮಾತ್ರ ಅಲ್ಲ, ಬುದ್ಧಿಗೆ ಬೇಕಾದ್ದು ಬಹಳ ಮುಖ್ಯ. ಸುಮ್ಮನೆ ಹೆಲ್ತಿ ಚೆನ್ನಾಗಿ ಜೋರಾಗಿ ಬೆಳೆದರೆ 4 ಜನ ನೋಡಿ ಹೆದರಬಹುದೇ ವಿನಃ ಆತ್ಮೋದ್ಧಾರಕ್ಕೆ ಏನು ಇವತ್ತು ಎಂತೆಂಥ ಗಟ್ಟಿ ಪರ್ಸನ್ನು ಕೂಡ ಅಡ್ರೆಸ್ಗೆ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಯಾರೂ ಉಳಿದಿಲ್ಲ. ಸಣ್ಣಗಿರೋರೇ ಬೇಕಾಷ್ಟು ಜನ ವರ್ಷಾನುಗಟ್ಟಲೆ ಬದುಕಿರ್ತಾರೆ, ಆರಾಮ್ ಬದುಕಿರ್ತಾರೆ. ತುಂಬ ಜಿಮ್ಗೆ ಹೋದೆ, ತುಂಬ ಅದು ಮಾಡಿದೆ, ತುಂಬ ಅದು ತಿಂದೆ, ಇದು ತಿಂದೆ, ಅವ್ರು ಯಾರು ಜಾಸ್ತಿ ದಿನ ಬದುಕಲ್ಲ. ಅದರಿಂದ ನಿಮಗೆ ಬದುಕಲಿಕ್ಕೂ ಪ್ರಯೋಜನ ಇಲ್ಲ, ಬುದ್ಧಿಯಿಂದಲೂ ಏನು ಪ್ರಯೋಜನ ಇಲ್ಲ. ಅದಕ್ಕಿಂತಲೂ ಬುದ್ಧಿಯಿಂದ ಒಳ್ಳೆಯ ಆಯುಷ್ಯ, ಆರೋಗ್ಯ, ದೃಢಗಾತ್ರತ ಇದೆಲ್ಲದಕ್ಕೂ ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡೋದು ಒಳ್ಳೆಯದು. ಓಕೆ, ಅಂತಿಮವಾಗಿ ಆಚಾರ್ಯರೇ, ದಿನ ಒಂದು ಮೋಟಿವೇಶನ್ ಬೇಕು ಅಂತ ಹೇಳ್ತಾರೆ, ಮೋಟಿವೇಶನ್ಗಿಂತ ಪರ್ಸಿವರೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಪ್ರತಿದಿನ ಎದ್ದಾಗ ಒಬ್ಬ ವ್ಯಕ್ತಿಗೆ ಮೋಟಿವೇಶನ್ ಬೇಕು ಅಂತ ಹೇಳಿದ್ರೆ ಒಂದು 5 ಸೂತ್ರಗಳನ್ನು ಹೇಳ್ಬೋದಾ? ಬಹಳ ಸರಳವಾಗಿ ನೆನೆಸ್ಕೊಳ್ಬಹುದು ದಿನ ಬೆಳಗಾದರೆ ಅಂತ. ಮೊದಲನೇದಾಗಿ, ಎಷ್ಟು ಬೇಗ ಸಾಧ್ಯ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಅದು ಬಿಟ್ವೀನ್ 4:30 to 6 o'clock ಮಾರ್ನಿಂಗ್. ಇದು ಹೇಳೋದು ತುಂಬ ಒಳ್ಳೆಯದು. ಪ್ರಾಬ್ಲಮ್ ಅಂದರೆ ಅದು ಒಳ್ಳೆ ನಿದ್ದೆ ಟೈಮ್ ಅದು. ಆದರೆ ಅದನ್ನು ಪ್ರತಿಬಂಧಿಸಿ ನೀವು ಎದ್ದು ಕೂತ್ಕೋಬೇಕು. ಏನು ಮಾಡೋದು ಬಿಡೋದು ಸೆಕೆಂಡರಿ. ಮೊದಲು ಹೇಳೋದನ್ನು ಕಲಿಬೇಕು. ಹೇಳೋದು ಅಭ್ಯಾಸ ಆಯಿತು ಅಂತಾದರೆ ಮುಂದೆ ಸ್ನಾನ ಮಾಡೋದು ಅಭ್ಯಾಸ ಮಾಡಿಕೊಡ್ಬೇಕು. ಯಾಕಂದರೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಪೂಜೆ ಅಲ್ಲ. ಪೂಜೆ ಅಲ್ಲ. ಪೂಜೆ ಮೀನ್ಸ್ ಫೋಟೋಕ್ಕೆ ಊದಿನ ಕಡ್ಡಿ ಹಚ್ಚಿದೆ, ಅಭಿಷೇಕ ಮಾಡಿದೆ, ದೀಪ ಹಚ್ಚಿದೆ, ಇದು ಯಾವುದು ಪೂಜೆ ಅಲ್ಲಂತೆ. ನಿಜವಾಗಿ ಪೂಜೆ ವರ್ಕ್ ಈಸ್ ವರ್ಷಿಪ್. ಇದನ್ನು ದಾಸರು ಹೇಳಿದ್ದಾರೆ, ಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ. ನಾವು ಮಾಡುವ ಈಚ್ ಆ್ಯಂಡ್ ಎವ್ರಿ ವರ್ಕ್ ಅದು ದೇವರ ಪೂಜೆ ಆಗಬೇಕಾದ್ರೆ ಮಾಡುವ ದೇಹ ಮೊದಲು ಶುದ್ಧ ಆಗಬೇಕು. ಶುದ್ಧ ಆಗೋದು 2, ಹೊರಮೈ ನೀರಿನಿಂದ ಶುದ್ಧ ಆಗುತ್ತೆ, ಒಳಬಗೆ ದೇವರ ಸ್ಮರಣೆಯಿಂದ ಶುದ್ಧ ಆಗುತ್ತೆ. ಹಾಗಾಗಿ ದೇವರ ಸ್ಮರಣೆ ಮಾಡ್ತಾ ಬೆಳಗಾಗೆದ್ದು ಒಂದು ಸ್ನಾನ, ಏಳೋದು, ಸ್ನಾನ ಮಾಡೋದು, ಇದು 2 ದಿನನಿತ್ಯ ಮಾಡಬೇಕಾಗಿರ್ತಕ್ಕಂಥದ್ದು. ಎದ್ದ ಮೇಲೆ ಇವತ್ತು ಏನೇನು ಮಾಡಬೇಕಿದೆ, ನಿನ್ನೆ ಮಾಡಿದ ತಪ್ಪುಗಳೇನು, ಯಾರಿಗೇನು ಹೇಳಬೇಕಾದಿಲ್ಲ. ನಾವೇ ನಿನ್ನೆ ನಾ ಏನು ಮಾಡಿದೆ, ಇವತ್ತು ಆ ತಪ್ಪು ನಡೀಬಾರ್ದು, ನಡೀದೇ ಇರೋದಕ್ಕೆ ನಾನು ಹೇಗೆ ಇರಬೇಕು, ಇದನ್ನು ನಾವು ರಿಯಲೈಸ್ ಮಾಡ್ಕೊಳ್ತಕ್ಕಂಥದ್ದು. ಆದಷ್ಟು ನಮ್ಮಿಂತ ಹಿರಿಯರು ಯಾರಿದ್ದಾರೆ ಅವರ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನಮ್ಮ ಬಿಹೇವಿಯರ್ನ ಇಟ್ಕೊಳ್ಬೇಕು. ಇದೊಂದು ದೊಡ್ಡ ಟಾಸ್ಕ್. ಏನಂದರೆ ವಯಸ್ಸಾಗ್ತಾ ಆಗ್ತಾ ಹಠ ಜಾಸ್ತಿ ಆಗಿಬಿಟ್ಟಿರುತ್ತೆ. ಯಾರಿಗೆ? ದೊಡ್ಡವರಿಗೆ. ಅವರು ಮತ್ತೆ ಮಗು ಆಗಿಬಿಟ್ಟಿರ್ತಾರೆ. ಮಗು ಹೇಗೆ ಹಠನೋ 80-70 ಆದಮೇಲೆ ಹಠ ಜಾಸ್ತಿ ಆಗಿಬಿಟ್ಟಿರುತ್ತೆ.
ನಾವು ಸಣ್ಣವರಿದ್ದಾಗ ನಾವು ಎಷ್ಟು ಹಠ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸಹನೆ ಮಾಡಿದ್ರು. ಹಾಗೆ ತಂದೆ ತಾಯಿಗಳು ಹಠ ಮಾಡುವಾಗ ಮಕ್ಕಳಾದವರು ಇದನ್ನು ನನಗೆ ಟೈಮ್ ಅವರು ಮಾಡಿದ್ದಕ್ಕೆ ಇದು ಪ್ರತಿ ಉಪಕಾರ ಅಂಥೇಳಿ ಸಹನೆಯಿಂದ ಜೀವನ ನಡೆಸಬೇಕು. ಅದು ಹೋಗ್ಬಿಟ್ಟಿದೆ ಈಗ, ಸಹನೆ ಅಂತ ಯಾರಿಗಿಲ್ಲ. ಯಾರು ಮನೆಯಲ್ಲಿ ಹೆತ್ತ ಅಪ್ಪ ಅಮ್ಮನ ಇಟ್ಕೊಳ್ತಾ ಇಲ್ಲ. ಅದಕ್ಕೆ ಬೆಂಗಳೂರು ಬರ್ತಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಹೆಣ್ಣು ಹೌದು ಗಂಡು ಹೌದು. ಒಂದು, ನಾವು ನಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಾಗ ಚೆನ್ನಾಗಿ ತಿಳ್ಕೊಳ್ಬೇಕು, ನಾಳೆ ಇದೇ ಏಜ್ ನಮಗೆ ಬರುತ್ತೆ, ಇದೇ ಒಂದು ಸಂಸ್ಕಾರ ಸಂಸ್ಕೃತಿ ನನ್ನ ಮಕ್ಕಳಿಗೆ ಬರುತ್ತೆ ಅಂತ ನೆನಪಿಟ್ಕೊಂಡಿದ್ರೆ ಖಂಡಿತ ಕೆಲಸಕ್ಕೆ ಹೋಗಲ್ಲ. ಆದ ಕಾರಣ ನಾವು ಯಾವಾಗ ನಮ್ಮ ತಂದೆ ತಾಯಿನ ಹೊರ ಹಾಕ್ತೀವಿ ಅಂದರೆ ನಮಗೆ ಅವರಿಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ತುಂಬ ಬಂದಾಗ ಅವ್ರು ಏನೇ ಹೇಳಿದ್ರು ಕೂಡ ನೀವು ಸಹನೆಯಿಂದ ಕೇಳಿಬಿಟ್ರೆ ಸಾಕು. ಮಾಡೋಕ್ಕಾಗಲ್ಲ, ಎಷ್ಟೋ ಸತಿ ದೊಡ್ಡವ್ರು ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆದರೂ ಕೇಳಬೇಕು. ಕೇಳಿದ್ರೆ ಅವ್ರಿಗೆ ಎಷ್ಟೋ ಖುಷಿ. ಅಯ್ಯೋ ನನ್ನ ಮಗ ಒಂದು ಮಾತು ಹೇಳಿದ್ರೆ ಎರಡನೇ ಮಾತೇ ಆಡಲ್ಲ, ಅಷ್ಟು ಖುಷಿ ಅವ್ರಿಗೆ. ಅಷ್ಟು ಖುಷಿ ಕೊಡುವ ಯೋಗ್ಯತೆ ಇಲ್ಲದೆ ಇದ್ದು ನಾವು ಆಗಿಬಿಟ್ಟಿದ್ವಿ. ಅದರಿಂದ ದಿನ ನಾವು ಅದೊಂದು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು, ಇದು ಉತ್ತಮ. ಆದಷ್ಟು ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು. ಕಡೆಯದಾಗಿ ನಮ್ಮಲ್ಲಿ ಯಾವ ಕ್ವಾಲಿಟಿ ಇಲ್ಲದೆ ಇದ್ದರೂ 2 ಕ್ವಾಲಿಟಿ ಇಲ್ಲದಿದ್ದರೆ ಅವನು ಮನುಷ್ಯ ಆಗಲಿಕ್ಕೆ ನಾಲಾಯಕ. ಒಂದು, ದೈವ ಭಕ್ತಿ. ನನ್ನನ್ನು ಕಂಟ್ರೋಲ್ ಮಾಡುವ ಇನ್ನೊಂದು ಶಕ್ತಿ ಇದೆ ಅಂತ ನಾವು ಅದನ್ನು ಯಾವಾಗಲೂ ಎಚ್ಚರಿಕೆಯಿಂದ ನೆನಪಿಟ್ಕೊಂಡು ಆ ಶಕ್ತಿಗೆ ಬಗ್ಗಿ ಬಾಗಿ ನಡೆಯೋದನ್ನು ಕಲಿಬೇಕು. ಒಂದು, ಶಾಸ್ತ್ರದಲ್ಲಿ ಹೇಳುತ್ತೆ, ಒಬ್ಬ ಹರಿಭಕ್ತ ಹೇಗೆ ಭಗವಂತನ ಬಳಿಗೆ ಹೋಗ್ತಾನೋ ಹಾಗೆ ಇನ್ನೊಬ್ಬ ಹೋಗ್ತಾನಂತೆ. ದೇವರ ಹತ್ರ ಹೋಗೋನು ಇನ್ನೊಬ್ಬ ಯಾರಂದರೆ ದೇಶಭಕ್ತ. ದೈವ ಭಕ್ತಿ ದೇಶಭಕ್ತಿ ಒಂದೇ ನಾಣ್ಯದ 2 ಮುಖ ಇದ್ದ ಹಾಗೆ. ನಿಮ್ಮ ಹತ್ರ ಒಂದು 500 ರೂಪೀಸ್ ನೋಟ್ ಇದೆ, ಒಂದು ಸೈಡ್ ಮಾತ್ರ ಪ್ರಿಂಟ್ ಆಗಿದೆ, ಬೈ ಮಿಸ್ಟೇಕ್ ಇನ್ನೊಂದು ಸೈಡ್ ಆಗಿಲ್ಲ, ಅದಕ್ಕೇನು ಬೆಲೆ ಇದೆ? ಬೆಲೆ ಇಲ್ಲ. ಹಾಗೆ ಮನುಷ್ಯನಿಗೆ ದೈವ ಭಕ್ತಿ ದೇಶಭಕ್ತಿ ಒಂದು ನೋಟಿನ 2 ಮುಖ ಇದ್ದ ಹಾಗೆ. ಹಾಗಾಗಿ ನಾವು ಜೀವನದಲ್ಲಿ ದೇಶಕ್ಕೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನೀವು ಎಂಥ ಸೋಫಾ ಹಾಕಿದ್ರೂ ನೆಲದ ಮೇಲೆ ಕೂತ್ಕೊಂಡಷ್ಟು ಖುಷಿ ಸೋಫಾ ಮೇಲೆ ಕೂತ್ರೆ ಆಗಲ್ಲ. ಹಾಗೆ ಈ ಭೂಮಿ, ನಾವು ಹುಟ್ಟಿದ ನೆಲ, ಈ ಜಲ, ಇದಕ್ಕೆ ನಾವು ಭಾರಿ ಬೆಲೆ ಕೊಡಬೇಕು. ದೇವರು ನಮಗೆ ನೋಡಿ ಒಂದು ಸ್ಥಳ ಕೊಟ್ಟಿದ್ದಾನೆ, ಹುಟ್ಟು ಕೊಟ್ಟಿದ್ದಾನೆ. ಅವನು ಮನಸ್ಸು ಮಾಡಿದರೆ ನಮ್ಮನ್ನು ಸೌತ್ ಆಫ್ರಿಕಾದಲ್ಲಿ ಹುಟ್ಟಿಸ್ಬೋದಿತ್ತು, ಅರ್ಜೆಂಟೈನಾ ಒಳಗೆ ಹುಟ್ಟಿಸ್ಬೋದಿತ್ತು. ಭಾರತದ ಒಳಗೆ ಹುಟ್ಟಿಸಿದ್ದಾನೆ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರಿಗಾದರೂ ದೇವರು ಉದ್ಧಾರ ಮಾಡಬೇಕು ಅಂತ ಅವನಿಗನ್ಸಿದ್ರೆ ಅವನು ಫಸ್ಟ್ ಕೊಡೋದೇ ಇಂಡಿಯಾ ಒಳಗೆ ಹುಟ್ಟಂತೆ. ನಾವು ಇಂಡಿಯಾದಲ್ಲಿ ಹುಟ್ಟಿದ್ದೀವಿ ಅಂದರೆ ಇದಕ್ಕಿಂತ ಗ್ರೇಟ್ ಇನ್ನಿಲ್ಲೇ ಇಲ್ಲ. ಅದರಿಂದ ಈ ಭೂಮಿಗೆ ನಮ್ಮ ಪಾಲಿನ ಋಣ ಕರ್ತವ್ಯ ಏನಿದೆ ಅದನ್ನು ತೀರಿಸಬೇಕಿದೆ. ಏನು ಮಾಡದಿದ್ರೂ ಕೂಡ ದೇಶ ಮಾಡುವಂಥ ಒಳ್ಳೆಯ ಕೆಲಸಗಳಲ್ಲಿ ನಮ್ಮ ಸಪೋರ್ಟ್ ಇದ್ದರೆ, ಸಹಭಾಗಿತ್ವ ಇದ್ದರೆ ಸಾಕು. ಈ ರೀತಿಯ ದೇಶಭಕ್ತಿ, ದೇಶದಲ್ಲಿಯೇ ಆಗುವಂಥ ಪದಾರ್ಥಗಳನ್ನು ಕೊಂಡುಕೊಳ್ಳುವಂಥದ್ದು, ಎಷ್ಟು ಸಾಧ್ಯ ದೇಶಭಕ್ತಿ ತೋರಿಸಲಿಕ್ಕೆ ಅಷ್ಟು ಮಾಡ್ತಕ್ಕಂಥದ್ದು. ದೈವಭಕ್ತಿ ದೇಶಭಕ್ತಿ 2 ಮನುಷ್ಯನಲ್ಲಿ ಇರಬೇಕಾದಂಥ ದೊಡ್ಡ ಗುಣಗಳು ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟ. ಧನ್ಯವಾದ.